ಹೇಳ್ಬೇಕು ಆರೋಗ್ಯ ಇಲಾಖೆ ವರ್ಕ್ ಮಾಡ್ತಾ ಇದ್ದೀನಿ. ದೇವ್ರಿಗೆ ನನಗೆ ಆರೋಗ್ಯನೇ ಕೊಟ್ಟಿರಲಿಲ್ಲ. ನೀವೆಲ್ಲ ಅನ್ಕೊಂಬೋದು ಇವರಿಗೆ ಏನಾಗಿದೆಯಪ್ಪ ಚೆನ್ನಾಗಿದ್ದಾರೆ, ನೋಡೋಕೆ ಎದುರು ದಪ್ಪು ಚೆನ್ನಾಗಿದ್ದಾರೆ. ಆದ್ರೆ ನನಗೆ ತುಂಬಾ ವರ್ಷದಿಂದ, ಒಂದು 8 ರಿಂದ 10 ವರ್ಷದಿಂದ ವೀಸಿಂಗ್ ಸಮಸ್ಯೆ ಇತ್ತು. ಬೆಳಿಗ್ಗೆ ಆದ್ರೆ ಅಕ್ಷಿ ಸೀನು, ಮತ್ತೆ ಶೀತಗಾಲದಲ್ಲಂತೂ ನಾನಂತೂ ಹಿಂಗೆ ಇರಕ್ಕೆ ಆಗ್ತಿರ್ಲಿಲ್ಲ. ಕಿವಿಗೆ ಹತ್ತಿ ಇಟ್ಕೋಬೇಕು, ಯಾವಾಗಲೂ ಸ್ವೆಟ್ರು ಸ್ಕಾರ್ಫು, ಹಿಂಗೆ ತುಂಬಾ ವೀಸಿಂಗ್ ಪ್ರಾಬ್ಲಮ್ ಇತ್ತು. ಎಲ್ಲ ಹಾಸ್ಪಿಟ್ಲಿಗೆಲ್ಲ ತೋರಿಸಿ ಎಲ್ಲ ಆಗಿಲ್ಲ. ಹಾಸನ, ಬೆಂಗಳೂರು ಎಲ್ಲ ಕಡೆ ಹಾಸ್ಪಿಟಲ್ ಸುತ್ತಿ ಸಾಕಾಗಿತ್ತು. ದಿನ ಟ್ಯಾಬ್ಲೆಟ್ ಹೋಗ್ಬೇಕಾಯ್ತು. ಒಂದು ಶೀತಗಾಲದಲ್ಲಿ ಒಂದು 3 ತಿಂಗಳು ಕೋರ್ಸ್ ಅಂತ ತಗೊಳಕ್ ಹೇಳೋರು. 3 ಮಂತ್ಸ್ ಬಿಟ್ಟು ಟ್ಯಾಬ್ಲೆಟ್ ತಗೋಬೇಕಾಯ್ತು. ಮತ್ತೆ ಇನ್ನೇನರ್ ಕೂಡ ಕೊಟ್ಟಿದ್ರು. ನನಗೆ ಇನ್ನೇನರ್ ತಗೊಳೋದಕ್ಕೆ ನಾಚಿಕೆ. ಅಂದ್ರೆ ನಮ್ಮನೆಲ್ಲ ನಮಗೆ ಕಿಂಡಲ್ ಮಾಡ್ತಾರೆ, ಕಂಫರ್ಟ್ ಬರ್ತೀಯಾ ಹಂಗೆ ಹಿಂಗೆ ಅಂತ ನಮ್ಮನೆಲ್ಲ ಕೂಡ ಕಿಂಡಲ್ ಮಾಡೋದು. ಹಂಗಿದ್ದಾಗ ಸ್ವಲ್ಪ ಬರೀ ಟ್ಯಾಬ್ಲೆಟ್ ಅಷ್ಟೇ ಯೂಸ್ ಮಾಡ್ತಾ. ಹಂಗಿರುವಾಗ ನಮ್ಮ ಮಹೇಂದ್ರ ಸರ್ ಮತ್ತೆ ಓಂಕರ್ ಸರ್ ಬೀಸ್ಟರ್ ಪ್ಲಸ್ ಅನ್ನುವಂತ ಪ್ರಾಡಕ್ಟ್ ಕೊಟ್ಟರು. ಅಲರ್ಜಿ ಕಾಪು ಮತ್ತೆ ಕಾಫ್ ಯೂಸ್ ಮಾಡಿದೆ. ನಾನು ಯೂಸ್ ಮಾಡಿದ್ದು ನನಗೆ ಒಂದೇ ವಾರ ನೈಟ್ ಯೂಸ್ ಮಾಡಿದ್ದು. ನನಗೆ ಇನ್ನೊಂದೇನು ಅಂದ್ರೆ ಸರ್ ನನಗೆ ಟೇಸ್ಟ್ ಇಷ್ಟ ಆಗಲ್ಲ ಸರ್, ನಾನು ಹೆಂಗಿರುತ್ತೋ ನಾನು ಕುಡಿಯಲ್ಲ ಸರ್ ಅಂತ ಹಿಂಗಂತಿದ್ದೆ. ಯೂಸ್ ಮಾಡಿದೆ, ಚೆನ್ನಾಗಿತ್ತು. ಒಂದೇ ವಾರದಲ್ಲಿ ಒಳ್ಳೆ ರಿಸಲ್ಟ್ ಬಂತು. ಕಂಟಿನ್ಯೂ ಮಾಡಿದೆ. ಹಾಗೆ ವೆರಿಕೋಸ್ ವೇನ್ ಇತ್ತು. ಹಾಸ್ಪಿಟಲ್ ತುಂಬಾ ಇಟ್ಕೊಂಡು ಕೆಲಸ ಮಾಡೋದು, ಓಡೋಣ ಹಿಂಗೆಲ್ಲ ಇದ್ದಾಗ ವೆರಿಕೋಸ್ ವೇನ್ ಇದ್ದಾಗ ಬೂಮ್ ಕಾಪ್ ಮತ್ತೆ ಆಪೋಸಿಟ್ ಆಯಿಲ್ ಯೂಸ್ ಮಾಡಿದೆ. ಒಳ್ಳೆ ರಿಸಲ್ಟ್ ಬಂತು. ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಮತ್ತೆ ಅನ್ಸಿತ್ತು ನನಗೆ ಈಗ ಒಂದು 35 ರಿಂದ 40 ಸಾವಿರ ಸ್ಯಾಲರಿ ಇದೆ. ನನ್ನ ಮಗಳಿಗೆ ಈಗ PUC ಅಡ್ಮಿಷನ್ ಮಾಡಬೇಕು.